ಜೋಳದ ಹಿಟ್ಟಿನ ರಸಗಡುಬು ಮಾಡಲು ಬೇಕಾಗುವ ಸಾಮಗ್ರಿಗಳನ್ನು ನೋಡೋಣ. ಜೋಳದ ಹಿಟ್ಟು, ಹಸಿಮೆಣಸಿನಕಾಯಿ, ಬೆಳ್ಳುಳ್ಳಿ, ಕೊತ್ತಂಬರಿ, ಕರಿಬೇವು, ಸಾಸಿವೆ, ಜೀರಿಗೆ, ಇಂಗು, ಉಪ್ಪು ಮತ್ತು ಎಣ್ಣೆ. ಜೋಳದ ಹಿಟ್ಟಿನ ರಸಗಡುಬು ಮಾಡುವ ವಿಧಾನವನ್ನು ನೋಡೋಣ. ಮೊದಲಿಗೆ ಬೆಳ್ಳುಳ್ಳಿ, ಕೊತ್ತಂಬರಿ, ಹಸಿಮೆಣಸಿನಕಾಯಿ, ಜೀರಿಗೆ ಮತ್ತು ಉಪ್ಪು ಹಾಕಿ ರುಬ್ಬಿಕೊಂಡು ಜೋಳದ ಹಿಟ್ಟಿಗೆ ಹಾಕಿ ಕಲಸಿ. ಇದಕ್ಕೆ ಕುದಿಯುವ ನೀರನ್ನು ಸ್ವಲ್ಪ ಸ್ವಲ್ಪವೇ ಹಾಕುತ್ತಾ ಕಲಸಿಕೊಂಡು ಹಿಟ್ಟನ್ನು ತಯಾರಿಸಿಟ್ಟುಕೊಳ್ಳಬೇಕು. ಈ ಹಿಟ್ಟಿನಿಂದ ಚಿಕ್ಕ ಚಿಕ್ಕ ಉಂಡೆಗಳಂತೆ ತೆಗೆದುಕೊಂಡು ಚಪ್ಪಟೆ ಮಾಡಿ ನಿಪ್ಪಟ್ಟಿನಾಕಾರದ ಜೋಳದ ವಡೆಗಳನ್ನು ಮಾಡಿಟ್ಟುಕೊಳ್ಳಬೇಕು. ಎಲ್ಲ ವಡೆಗಳು ತಯಾರಾದ ನಂತರ ಒಂದು ದೊಡ್ಡ ಬಾಣಲೆಯನ್ನು ಒಲೆಯ ಮೇಲಿಟ್ಟು ಒಗ್ಗರಣೆ ಹಾಕಿಕೊಳ್ಳಿ. ಎಣ್ಣೆ ಕಾದ ಬಳಿಕ ಒಗ್ಗರಣೆಗೆ ಸಾಸಿವೆ, ಜೀರಿಗೆ, ಇಂಗು, ಕರಿಬೇವು ಹಾಕಿ ನಂತರ ಸಾಕಷ್ಟು ನೀರನ್ನು ಹಾಕಿ ಕುದಿಯಲು ಬಿಡಿ. ನೀರು ಕುದಿಯುವ ಹಂತದಲ್ಲಿ ಸ್ವಲ್ಪ ಉಪ್ಪು ಹಾಕಿ ತಯಾರಿಸಿಟ್ಟುಕೊಂಡ ಜೋಳದ ವಡೆಗಳನ್ನು ಒಂದೊಂದಾಗಿ ಹಾಕಿ. ನೀರಿನ ಜೊತೆ ಎಲ್ಲ ವಡೆಗಳು ಒಂದು ಕುದಿ ಬಂದ ನಂತರ ಉಳಿದ ಹಿಟ್ಟಿನ ಜೊತೆಗೆ ನೀರು ಕಲಿಸಿ ಕುದಿಯಲು ಹಾಕಿ. ಗಂಜಿಯ ಜೊತೆ ಜೋಳದ ಕಡುಬುಗಳು ರಸಭರಿತವಾಗಿ ಬಿಸಿ ಬಿಸಿಯಾಗಿ ತಿನ್ನಲು ತಯಾರು. ಇದನ್ನು ತಣ್ಣಗಾದ ಮೇಲೆ ಮೊಸರು ಅಥವಾ ಮಜ್ಜಿಗೆ ಜೊತೆಗೂ ಸೇವಿಸಬಹುದು. ಈಗ ಜೋಳದ ಹಿಟ್ಟಿನ ರಸಗಡುಬು ರೆಡಿ ಆಗಿದೆ. ಪ್ರವೀಣ ಅವರು ತಿಂದು ನೋಡಿ ಅದು ರುಚಿಯಾಗಿದೆ ಅಂತ ಹೇಳಬೇಕು. ಓಕೆ, ಜೋಳದ ಹಿಟ್ಟಿನ ರಸಗಡುಬು ನನ್ನ ಕೈಯಲ್ಲಿ ಸೇರಿದೆ. ನಾನೇನೋ ತಿಂದು ನೋಡಿ ಹೇಳ್ತೀನಿ. ಜೊತೆಗೆ ಈಗ ರೆಸ್ಟೋರೆಂಟ್ ಬರೋರು ತಿಂದು ನೋಡಿ ಹೇಳ್ತಾರೆ ಹೇಗಿತ್ತು ಅಂತ. ಈಗ ನಿಮಗೆ ರೆಸ್ಟೋರೆಂಟ್ ಬಂದು ಅಡುಗೆ ಮಾಡಿದ್ದು ನಿಮ್ಗೆ ಹೇಗಿತ್ತು ಅನುಭವ ಹೇಳಿ. ಇಲ್ಲಿ ಬಂದು ಇಷ್ಟು ದೊಡ್ಡ ರೆಸ್ಟೋರೆಂಟ್ನಲ್ಲಿ ಮನೆಯಲ್ಲಿ ಚಿಕ್ಕ ಚಿಕ್ಕ ಒಲೆ ಮೇಲೆ ಮಾಡ್ತೀವಿ. ಇಷ್ಟು ದೊಡ್ಡ ಗ್ಯಾಸ್ ಮೇಲೆ ದೊಡ್ಡ ಅದನ್ನು ಬಾಣಲೆ ಇಟ್ಕೊಂಡು ಮಾಡೋದಂದ್ರೆ ನನಗೂ ಖುಷಿ ಆಯಿತು. ಹೆಂಗೆ ಮಾಡ್ತೀನಿ ಅನ್ನಿಸ್ತಿತ್ತು, ಆದರೂ ಮಾಡಿದೆ. ಇಲ್ಲಿ ಖುಷಿ ಕೊಡ್ತಾ? ನಿಮಗೆ ಹೇಗೆ ಅನ್ನಿಸ್ತು? ತುಂಬ ಖುಷಿಯಾಗಿದೆ. ನಾವೆಲ್ಲ ನಮ್ಮ ಫ್ರೆಂಡ್ಸ್ಗೆ ಹೇಳ್ತೀವಿ, ಈ ಒಂದು ರೆಸ್ಟೋರೆಂಟಿಗೆ ಬಂದು ನೀವು ಇದರಲ್ಲಿ ಒಂದು ಚಾನ್ಸ್ ತಗೊಂಡು ಪ್ರಯತ್ನ ಮಾಡಿ ಅಂತ ಹೇಳ್ತೀನಿ. ಹಾಗಾದರೆ ಈ ನಮ್ಮ ರೆಸ್ಟೋರೆಂಟ್ ನಿಮ್ಮ ಅಡುಗೆ ಪರಿಕಲ್ಪನೆ ಚೆನ್ನಾಗಿದೆನಾ? ತುಂಬ ಚೆನ್ನಾಗಿದೆ. ಈಗ ಮೊದಲಿನ ಕಾಲದಲ್ಲೆಲ್ಲ ಒಂದೇ ಅಡುಗೆ ಮನೆಯಲ್ಲಿ ಎಲ್ಲರೂ ಸೇರಿ ಅಡುಗೆ ಮಾಡ್ತಾ ಇದ್ರೆ, ಹಾಗೆ ಈಗ ನೀವಿಬ್ಬರು ಗೆಳತಿಯರು ಸೇರಿ ಇಲ್ಲಿ ಬಂದು ಅಡುಗೆ ಮಾಡಿದ್ದೀರಾ, ಹೇಗೆ ಅನ್ನಿಸ್ತು? ಹೌದೌದು, ಇಬ್ಬರು ನಮ್ಗೆ ತುಂಬ ಖುಷಿ ಆಯಿತು. ಇಬ್ಬರು ಗೆಳತಿಯರು ಕೂಡ ಮಾಡಿದ್ದೇವೆ ಇದನ್ನು. ಹೌದು, ಇಬ್ಬರು ಗೆಳತಿಯರು ಸೇರಿ ಅಡುಗೆ ಮಾಡಿ ನಮ್ಮ ರೆಸ್ಟೋರೆಂಟ್ಗೆ ಬರೋ ಎಲ್ಲ ಕಸ್ಟಮರ್ಸ್ಗೆ ಉಣಬಡಿಸಿದ್ದಾರೆ. ನಿಮಗೂ ಇದೇ ಥರ ಅಕ್ಕ ತಂಗಿ ಇರ್ಬೋದು, ಫ್ರೆಂಡ್ಸ್ ಇರ್ಬೋದು, ಮನೆಯವರು ಗಂಡ ಹೆಂಡತಿ ಇರ್ಬೋದು, ಮಕ್ಕಳಿರ್ಬೋದು, ಯಾರೇ ಇರ್ಬೋದು, ನಮ್ಮ ಸಮುದಾಯ ಅಡುಗೆಗೆ ನಮ್ಮ ರೆಸ್ಟೋರೆಂಟ್ ನಿಮ್ಮ ಅಡುಗೆ ಕೈ ಚಳಕ ತೋರಿಸ್ಬೇಕಾದ್ರೆ ತಡ ಯಾಕೆ? ಬನ್ನಿ ಹಾಗಾದರೆ ನಮ್ಮನ್ನು ಸಂಪರ್ಕಿಸಿ.